ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೆಣ್ಣು ಮಗುವಿನ ಜಾತಕದ ಬಗ್ಗೆ ವಿಮರ್ಶೆಯನ್ನು ತಿಳಿಸ್ತಾ ಇದ್ದೇನೆ. ಇವರ ತಾಯಿ ಅವರು ನಮ್ಮನ್ನು ಮನೆಗೆ ಕರೆಸಿಕೊಂಡಿದ್ರು, ಚೋಳರಲ್ಲಿದ್ದಾರೆ. ಈ ಮಗುವಿನ ಜನ್ಮ ದಿನಾಂಕ, ಸಮಯ ತಿಳಿಸಿ ಜಾತಕ ಮಾಡಿಕೊಡಿ ಅಂತ ಕೇಳಿದರು. ಪೂರ್ಣ ಪ್ರಮಾಣದ ಜಾತಕವನ್ನು ಇವರಿಗೆ ಮಾಡಿಕೊಟ್ಟಿದ್ದೇನೆ. ಇವರ ತಾಯಿ ನಮ್ಮ ಮಗಳು ಮುಂದೆ ಏನಾಗ್ತಾಳೆ ಅಂತಕ್ಕಂಥದ್ದಾಗಿ ಕೇಳಿದ್ದಾರೆ. ಈ ಮಗುವಿನ ಜನ್ಮ ದಿನಾಂಕ 22/1/2020, 1:45 ಮಧ್ಯಾಹ್ನ. ಸೊ ಈ ಮಗುವಿನ ಲಗ್ನ ಕುಂಡಲಿ ಈ ರೀತಿ ಇದೆ. ವೃಷಭ ಲಗ್ನ, ಮಿಥುನ ರಾಶಿಯಲ್ಲಿ ರಾಹು, ವೃಶ್ಚಿಕ ರಾಶಿಯಲ್ಲಿ ಕುಜ, ಧನಸ್ಸು ರಾಶಿಯಲ್ಲಿ ಚಂದ್ರ, ಶನಿ, ಕೇತು ಮತ್ತು ಗುರು ಸ್ಥಿತರಾಗಿದ್ದಾರೆ ಲಗ್ನಾಥಾಷ್ಟಮದಲ್ಲಿ. 9ನೇ ಮನೆಯಲ್ಲಿ ರವಿ, ಬುಧ ಮಕರ ರಾಶಿಯಲ್ಲಿ, ಶುಕ್ರ ದಶಮದಲ್ಲಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕವನ್ನು ನೋಡುವಾಗ ಲಗ್ನಕ್ಕೆ 7ನೇ ಮನೆಯಲ್ಲಿ ಕುಜ ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿ ಇರೋದ್ರಿಂದ ಈ ಮಗು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾರಿಗೂ ಹೆದರೋದಿಲ್ಲ, ಕೇರ್ ಮಾಡೋದಿಲ್ಲ, ತುಂಬ ಧೈರ್ಯ ಇದೆ. ಈಗಲೇ ಯಾರಿಗೂ ಸಹ ಏನೇ ಭಯಪಡಿಸ್ಲಿಕ್ಕೋದು ಹೆದರ್ತಕ್ಕಂಥ ಮಗು ಅಲ್ಲ. ವಿಶೇಷವಾಗಿ ಈ ಮಗು ಮೊಬೈಲಲ್ಲಿ ಆಟ ಆಡ್ತಕ್ಕಂಥದ್ದು ಅಥವಾ ಕಂಪ್ಯೂಟರು, ಲ್ಯಾಪ್ಟಾಪು, ಸಾಫ್ಟ್ವೇರು, ಎಲೆಕ್ಟ್ರಾನಿಕ್ಸು, ಪೊಲೀಸ್ ಡಿಪಾರ್ಟ್ಮೆಂಟು ಇಂಥದ್ರಲ್ಲಿ ಮುಂದೆ ಯಶಸ್ಸನ್ನು ಸಾಧಿಸ್ತಕ್ಕಂಥ ಯೋಗಗಳು ಜಾಸ್ತಿ ಇದೆ. ಇನ್ನು ಲಗ್ನ 10ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಈ ಮಗುವಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಡು ಕೇಳ್ತಕ್ಕಂಥದ್ದು, ಹಾಡು ಆಡ್ತಕ್ಕಂಥದ್ದು ಇದೆಲ್ಲ ತುಂಬ ಇಷ್ಟಪಡ್ತಕ್ಕಂಥ ಮಗು. ಅಂದರೆ ಸಂಗೀತ, ಡ್ಯಾನ್ಸು, ಲಿಟ್ಲು ಚಾಂಪ್ಸು, ಜಿ ಕನ್ನಡದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿದ್ರೆ ಅಲ್ಲೂ ಸಹ ಹೆಸರು ಮಾಡ್ತಕ್ಕಂಥ ಯೋಗ ಈ ಮಗುವಿಗೆ ಇದೆ. ವಿಶೇಷವಾಗಿ ಈ ಮಗುವಿಗೆ ಲಗ್ನದಲ್ಲಿ 7ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೇರ ಸ್ವಭಾವ, ನೇರ ವ್ಯಕ್ತಿತ್ವ, ಏನೂ ಸೀಕ್ರೆಟ್ ನಿಲ್ಲೋದಿಲ್ಲ. ಸ್ಪಷ್ಟವಾಗಿ ಮಾತಾಡುತ್ತೆ ಮತ್ತು ಎಲ್ಲ ವಿಚಾರಗಳನ್ನು ನೇರವಾಗಿ ತಿಳಿಸುತ್ತೆ. ವೀಕ್ಷಕರೇ, ಒಂದು ನೆಗೆಟಿವ್ ಅಂತ ಅಂದರೆ ಈ ಮಗುವಿಗೆ ಅನಾರೋಗ್ಯ ಕಂಡು ಬಂದಾಗ ಬೇಗ ಗುಣಮುಖ ಆಗೋದಿಲ್ಲ. ಅನಾರೋಗ್ಯ ಅಂತಂದರೆ ರೋಗ ಸ್ಥಾನದಲ್ಲಿ ಲಗ್ನ 8ನೇ ಮನೆಯಲ್ಲಿ ಶನಿ, ಚಂದ್ರ, ಗುರು, ಕೇತು ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏರುಪೇರುಗಳು ಜಾಸ್ತಿ ಬರ್ತವೆ. ಈ ಸಂದರ್ಭದಲ್ಲಿ ಈ ಮಗುವಿಗೆ ಶುಕ್ರ ದಶೆ ನಡೀತಾ ಇರೋದ್ರಿಂದ 2043ರವರೆಗೂ ಶುಕ್ರ ದಶೆ ನಡೆಯುತ್ತೆ. ಆದರೆ ಶುಕ್ರನನ್ನು ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಅಷ್ಟಮದಿಂದ ಶುಕ್ರ ದಶೆಯ ಪೂರ್ಣ ಫಲಾಫಲಗಳು ಸಿಗೋದಿಲ್ಲ. ವಿಶೇಷವಾಗಿ ಇವರು ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಶಾಂತಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡೋದು, ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಬತ್ತಿ ಹಚ್ಚತಕ್ಕಂಥದ್ದು, 8 ಸುತ್ತು ಹೋಗಿ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಸಾಧ್ಯ ಆದರೆ ಈ ಮಗುವಿನ ತೂಕದ ಎಳ್ಳನ್ನು ತುಲಾಭಾರ ಸೇವೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಈ ವಿಚಾರಗಳನ್ನು ಅವರ ತಾಯಿಗೆ ತಿಳಿಸಿದ್ದೇನೆ. ತಂದೆ ಸಹ ಅಲ್ಲೇ ಇದ್ದಾರೆ, ಅವ್ರಿಗೂ ಸಹ ತಿಳಿಸಿದ್ದೆ. ಇನ್ನು ವಿಶೇಷವಾಗಿ ಈ ಜಾತಕ ಬಲಿಷ್ಠವಾದ ಜಾತಕ. ಇವರ ತಾಯಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಅವರ ಇರ್ತಕ್ಕಂಥ ಮಾವನ ಮನೆಯಲ್ಲಿ ಇವರ ಯಜಮಾನರು ಏನಿದ್ದಾರೋ ಅವರು ಒಂದು ಆಸ್ತಿ ವಿಚಾರವಾಗಿ ತುಂಬ ಹಣ ಖರ್ಚು ಮಾಡಿದ್ದಾರೆ, ಸಿಗುತ್ತೆ ಅಂತ ಹೇಳಿ. ಈ ಮಗುವಿನ ಜಾತಕದ ಆಧಾರದ ಮೇಲೆ ಸಿಗುತ್ತಾ ಇಲ್ವಾ ಅಂತ ನೋಡುವಾಗ
ಆಸ್ತಿ ಸಿಗಬೇಕು. ಆದರೆ ಲಗ್ನಾತ್ ಸಪ್ತಮದಲ್ಲಿರ್ತಕ್ಕಂಥ ಕುಜ ಮತ್ತು ಗುರು ಅಷ್ಟಮದಲ್ಲಿರೋದ್ರಿಂದ ಹಣವನ್ನು ಕಳ್ಕೊಂಡಿದೆ. ಇಲ್ಲಿ ಲಗ್ನಾತ್ 4ನೇ ಮನೆ ಸಿಂಹ ರಾಶಿ ಆಗುತ್ತೆ. ಸಿಂಹ ರಾಶಿಗೆ 5ನೇ ಮನೆಯಲ್ಲಿ ಶನಿ ಒಟ್ಟಿಗೆ ಗುರು ಇದ್ದು ದೊಡ್ಡ ಮಟ್ಟದ ಹಣವನ್ನು ಕಳ್ಕೊಂಡು ಆ ಆಸ್ತಿನೂ ಸಿಕ್ಕದೆ ಸಮಸ್ಯೆಗೆ ಒಳಪಟ್ಟಿದ್ದಾರೆ. ಜಾತಕದಲ್ಲಿ ದೋಷ ಇರೋದ್ರಿಂದ ಪೂರ್ವ ಪುಣ್ಯಸ್ಥಾನ ಇವರ ಮಾತೃಸ್ಥಾನದಿಂದ 5ನೇ ಮನೆಯನ್ನು ನೋಡುವಾಗ ಅಲ್ಲಿ ಶನಿ ಭಗವಾನರಿರೋದು, ಕೇತು ಇರ್ತಕ್ಕಂಥದ್ದು, ನಾಗದೋಷದ ಪ್ರಭಾವ, ದೈವ ದೋಷಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಭಾವಗಳಿಂದ ನಷ್ಟಕ್ಕೆ ಒಳಗಾಗಿದ್ದಾರೆ. ಅವರು ಮನೆ ಕಟ್ಟಬೇಕು ಅಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ರು. ಆ ಮನೆಯೂ ಸಹ ನೆರವೇರಿಲ್ಲ. ಇದಕ್ಕೆಲ್ಲ ಕಾರಣ ಪೂರ್ವಾರ್ಜಿತ ಕರ್ಮ ದೋಷಕ್ಕೆ ಒಳಪಟ್ಟ ಜಾತಕ ಅವರ ತಾಯಿದಾಗಿರ್ತದೆ. ಸರಿಯಾದ ಪರಿಹಾರಗಳನ್ನು ಯಾರೂ ತಿಳಿಸಿಲ್ಲ. ಈ ಮಗುವಿನ ಜಾತಕದ ಆಧಾರದ ಮೇಲೆ ಸೂಕ್ತ ಪರಿಹಾರಗಳನ್ನು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಇವರ ತಾಯಿ ಮತ್ತು ತಂದೆಗೆ ತಿಳಿಸಿದ್ದೇನೆ. ಆ ಆಸ್ತಿ ಸಿಗೋದು ಕಷ್ಟ ಅಂತೇಳಿ ಇವ್ರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನನ್ನ ಪೇಜನ್ನು ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.